ಈ ಬುಸುಂಡೆಕಾಯಿ ನಿಮ್ಮ ಕಡೆನೂ ಯೂಸ್ ಮಾಡ್ತಾರಾ? ನನಗೆ ಕಮೆಂಟ್ ಮಾಡಿ. ನಮ್ಮ ಕಡೆ ಇದನ್ನು ಬುಸುಂಡೆಕಾಯಿ ಅಂತ ಕರೀತಾರೆ. ಮೈಸೂರು ಸೈಡವ್ರಿಗೆ ಆಲ್ಮೋಸ್ಟ್ ಇದು ಏನು ಕಾಯಿ ಯೂಸ್ ಮಾಡ್ತಾರೆ, ಸಾಂಬಾರ್ಗೆ ಹಾಕ್ತಾರೆ ಅನ್ನೋದೇ ಗೊತ್ತಿಲ್ಲ. ಬಟ್ ನಮ್ಮ ಚನ್ನಪಟ್ಟಣ ಸೈಡಂತೂ ಇದನ್ನು ಯೂಸ್ ಮಾಡ್ತೀವಿ ನಾವು. ಇದನ್ನು ಬೇಳೆ ಸಾಂಬಾರಿಗೆ, ಹುಳ್ಳಿಕಾಳು ಸಾಂಬಾರಿಗೆ ಮತ್ತು ಅವರೆಕಾಳು ಸಾಂಬಾರಿಗೆಲ್ಲ ಹಾಕ್ತಾರೆ. ಇದು ಕೆಮ್ಮು, ನೆಗಡಿ, ಜ್ವರ ಏನಾದರೂ ಇತ್ತು ಅಂತ ಅಂದರೆ ಇದು ಚಟ್ನಿ ಮಾಡ್ಕೊಂಡು ತಿಂದರೆ ಬೇಗ ಹೋಗುತ್ತೆ. ರೊಟ್ಟಿಗೆಲ್ಲ ಹಾಕೊಂಡು ತಿಂತಾರೆ. ಇನ್ನು ಸಾಂಬಾರ್ಗೆ ಕೂಡ ಇದನ್ನು ಮಾಡ್ತಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ನಮ್ಮ ಮನೆ ಹಿತ್ಲಲ್ಲೇ ಇತ್ತು ಇದು ಗಿಡ. ಆ ಹಿತ್ಲೆಲ್ಲ ಕಿತ್ಕೊಂಡು ನಾವು ಮಾಡ್ತಿದ್ವಿ ಕಿತ್ಕೊಬಂದು. ಒಂದು ಸಲ ಅದರಲ್ಲಿ ಹಾವಿತ್ತು ಅಂತ ಅಂದ್ಬಿಟ್ಟು ಕಡ್ದಾಕ್ಬಿಟ್ವಿ ಗಿಡನ. ಆವಾಗಂತೂ ಫುಲ್ ಬೇಜಾರಾಗೋದು, ಬೇರೆಯವ್ರ ಮನೆ ಹತ್ರ ಹೋಗಿ ಕಿತ್ಕೊಬರ್ಬೇಕಲ್ಲ ಅಂತ. ಮತ್ತು ಬದನೆಕಾಯಿ ಗಿಡ ಇದ್ದರೆ ಗುಂಡು ಗುಂಡು ಬದನೆಕಾಯಿ ಬರುತ್ತೆ ನೋಡಿ, ವೈಟ್ ಕಲರ್ ಬದನೆಕಾಯಿ ಬರೋದು. ಇಲ್ಲಿ ಮೈಸೂರು ಸೈಡ್ ಸಿಗಲ್ಲ ಅದು, ಬ್ಲ್ಯಾಕ್ ಕಲರ್ದಲ್ಲ ವೈಟ್ ಬದನೆಕಾಯಿ ಬರೋದು. ಆ ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಿದ್ರು. ಅದಂತೂ ಇನ್ನೂ ಚೆನ್ನಾಗಿರ್ತಿತ್ತು. ನನಗಂತೂ ಈ ಸಾಂಬಾರು ಅಂದರೆ ಮೋಸ್ಟ್ ಫೇವ್ರೆಟ್ಟು. ಇದನ್ನು ತಿಂದಿರೋರಿಗೆಲ್ಲ ಫೇವ್ರೆಟ್ನೇ ಇದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೋಡಿ ನಮ್ಮ ಮುದುಗುಬ್ಬಿ ಅಂತೂ ನಾನು ಏನಾದರೂ ಕುಡಿತಾಯಿದ್ರೆ ತಿಂತಾಯಿದ್ರೆ ಅಂತೂ ನನ್ನನ್ನೇ ನೋಡ್ತಿರ್ತಾಳೆ, ನನಗೂ ತಿನ್ನಿಸ್ತಾರೇನೋ ಅಂತ. ನನಗಂತೂ ಪಾಪ ಅನಿಸುತ್ತೆ. ಆದರೆ ಅದಕ್ಕೆಲ್ಲ ಶುಗರೆಲ್ಲ ಆ್ಯಡ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಅವಳಿಗೇನು ಕುಡಿಸಲ್ಲ, ಸಪ್ಪೆದಷ್ಟೇ ಅವಳಿಗೆ ಕುಡಿಸೋದು. ಇನ್ನು ಮಧ್ಯಾಹ್ನ ಮೇಲೇ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದು ನಾನು ಯಾವಾಗ್ಲೂ. ಮಧ್ಯಾಹ್ನ ಎಲ್ಲ ಬಟ್ಟೆ ಎಲ್ಲ ಮಡ್ಚಾಯಿತು.